ಬರ್ರಿ ಹೊಂಟಿವಿ ನಮ್ಮ ಹೊಲದಾಗ ಏನು ಹಾಕಿವಿ ಅಂತ ನಿಮ್ಮೊಂದಿಗೆ ನಾನು ಈ ವಿಡಿಯೋ ಮೂಲಕ ಶೇರ್ ಮಾಡ್ಕೊತೀನಿ. ಬರ್ರಿ ಹೋಗೋಣ್ರಿ ಹೊಲದಾಗ ಏನು ಹಾಕೈತಿ ಎಷ್ಟು ನೋಡ್ರಿ. ಇದೇ ದಾರಿ ನಮ್ಮ ಹೊಲಕ್ಕೆ ಹೋಗೋದು. ನಾನು ನಮ್ಮ ಅಕ್ಕನ ಮಕ್ಕಳು ಹಾಗೆ ನಮ್ಮ ಪಪ್ಪ ಒಂದೇ ಸ್ಕೂಟ್ಯಾಗ 4 ಜನ ಹೊಂಟಿವಿ. ಇದೇನು ಹೊಲ ಅಲ್ರಿ, ನಡೀತೈತಿ. ಮೆಲ್ಲಾನೆ ಹೊಂಟಾರ. ನಮ್ಮ ಹೊಲ ಅಲ್ಲೇ ಐತ್ರಿ. ಇವಾಗ ನಾವು ಇಲ್ಲಿಂದ ಹೋಗಬೇಕು ಶಾರ್ಟ್ಕಟ್ನಾಗ. ಬೈಕ್ ಇಲ್ಲೇ ಪಪ್ಪ ಸ್ಟಾಪ್ ಮಾಡ್ತಾರ. ಆಮೇಲೆ ಇವಾಗ ನಮ್ಮ ಹೊಲಕ್ಕೆ ಹೋಗೋದು ಬರ್ರಿ. ನೋಡ್ರಿ ಇಲ್ಲಿ ಬೋರ್ ಐತ್ರಿ, ನೀರಿನ ಬೋರ್. ನೀರು ಎಲ್ಲ ಗಿಡಕ್ಕೆ ಬಿಡ್ತೈತಿ. ಬರ್ರಿ ನಮ್ಮ ಪಪ್ಪರ ಅಲ್ಲೇ ಸ್ಕೂಟಿ ಸ್ಟಾಪ್ ಮಾಡ್ಯಾರ. ಇವಾಗ ನಮ್ಮ ಹೊಲಕ್ಕೆ ಹೊಂಟಿವಿ. ಅಂದ್ರೆ ಹೊಲ ಅಲ್ಲೇ ಐತ್ರಿ, ನಡ್ಕೊಂಡು ಹೋಗಬೇಕು. ಎಲ್ಲಿ ಬರಕತ್ತಾರ ನೋಡ್ರಿ ನಮ್ಮ ಅಕ್ಕನ ಮಕ್ಳು. ನೋಡ್ರಿ ಅಲ್ಲಿ ನಮ್ಮ ಅಕ್ಕನ ಮಕ್ಕಳು. ನಮ್ಮ ಚಾರು ಚಪ್ಪಲ್ ಹಾಕೊಂಬಂದಿಲ್ಲ, ಹಾಗಾಗಿ ನಮ್ಮ ಪಪ್ಪ ಎತ್ಕೊಂಡು ಬರಕತ್ತಾರಿ. ನಾನು ಒಂದು ಸ್ವಲ್ಪ ಹಂಗೆ ನಮ್ಮ ಹೊಲ ತೋರಿಸ್ಬೇಕು ಅಂಥೇಳಿ ವಿಡಿಯೋ ಮಾಡಕತ್ತೀನಿ ರೀ. ಆಲ್ಮೋಸ್ಟು ದೀಪಾವಳಿ ಹಬ್ಬದಾಗ ಕಬ್ಬಿನ ಪೂಜೆ ಮಾಡಿದ್ವಿ ಹೊಲದಾಗ. ಆ ಟೈಮ್ನಾಗಂತೂ ಸಿಕ್ಕಾಪಟ್ಟೆ ಏನೈತ್ರಿ, ಕಬ್ಬು ಹೈಟ್ ಬೆಳೆದಿತ್ತು. ಇವಾಗ ಕಬ್ಬು ಕಡ್ದು ಕಳಿಸಿವಿ. ಇವಾಗ ಒಂದು ಸ್ವಲ್ಪ ನಾರ್ಮಲ್ ಐತಿ. ಬರೀ ಇವಾಗ ಎಷ್ಟು ಹೈಟ್ ಐತಿ ನಮ್ಮ ಕಬ್ಬು. ಹಾಂ ಅಲ್ಲೈತಲ್ಲ, ಹಾಲಲ್ಲೇ ಆಚೆ ಕಡೆ ನೋಡ್ರಿ. ನಾವು ಈ ಬದು ಹಿಡ್ಕೊಂಡು ನಡ್ಕೊತ ಹೊಂಟಿವಿ ನಮ್ಮ ಹೊಲಕ್ಕೆ. ಬರೀ ಹೊಲ ಅಷ್ಟೇನೇನಿಲ್ರಿ. ನೋಡ್ರಿ ಇದೆಲ್ಲ ಫುಲ್ ಹೊಲನೇ ಹೊಲ. ಹಾಂ ನಡ್ಕೊಂಡು ಹೋಗ್ಬಾರ್ದಪ್ಪ. ಇಲ್ಲೇ ನೋಡ್ರಿ ಪಕ್ಕದವ್ರ ಹೊಲ ಗೊಂಜಾಳ ಹಾಕ್ಯಾರ್ರಿ. ಹೋಗ ನಮ್ಮ ಹಳ್ಳಿ ನೋಡ್ರಿ, ಎಲ್ಲಿ ನೋಡಿದ್ರು ಸುತ್ತಮುತ್ತ ಹೊಲ ಗದ್ದೆ ನೋಡ್ರಿ. ಎಲ್ಲಿಲ್ಲ ಇಲ್ಲಿ ಬಾಪಜಿ. ಇದು ಹಲಸಂದೆ ಅಂತ ನೋಡ್ರಿ, ನನಗೂ ಗೊತ್ತಿಲ್ಲ. ಇವಾಗಲೇ ಕೇಳೀನಿ ನಾನು ಹಲಸಂದಿ ಗಿಡ. ಇವಾಗಲೇ ನೋಡಿದ್ದು ಹಿಂಗೆ ಹಲಸಂದಿ ಇರ್ತೈತೆ ಅನ್ನೋದು. ಇದೆ ನೋಡ್ರಿ ನಮ್ಮ ಹೊಲ. ಇದೆ ನೋಡ್ರಿ ನಮ್ಮ ಹೊಲ. ನಮ್ಮ ಪಪ್ಪರು ಬಂದು ನಿಂತಾರಿಲ್ಲೇ. ಇವಾಗ ಒಂದು 2 ದಿನದ ಹಿಂದೆ ನೀರು ಹಾಸಿವ್ರಿ. ಇವಾಗ ತುಂಬ ಸಿಕ್ಕಾಪಟ್ಟೆ ಏನ್ರಿ ಬೇಸಿಗೆ ಟೈಮ್ ಅಲ್ಲ, ಬೇಗ ಒಣಗೋಗ್ಬಿಟ್ಟೈತೆ ನೋಡ್ರಿ. ಮೊದಲೆಲ್ಲ ಹಂಗಿರ್ತಾ ಇರಲಿಲ್ಲ, ನೀರು ಬೇಗ ಒಣಗ್ತಿರಲಿಲ್ಲ. ಇದು ಬೇಸಿಗೆ ಟೈಮ್ ಆಗಿರೋದ್ರಿಂದ ನೋಡ್ರಿ ನೀರು ಹಾಸಿದ್ದು ಹಚ್ಚಿ ಹಾಗೆ ಐತಿ ನೋಡ್ರಿ. ಮತ್ತು ನಮ್ಮ ಹೊಲದಾಗ ಕಬ್ಬು ಯಾವ ರೀತಿ ಬೆಳ್ದೈತಿ ಅಂತ ಕಮೆಂಟ್ ಮಾಡಿರಿ. ಕೆಲವೊಂದು ಕಡೆ ಸಿಕ್ಕಾಪಟ್ಟೆ ಕಬ್ಬು ಗ್ಯಾಪ್ ಆಗಿತ್ತು. ಆವಾಗ ನಾವು ಕಬ್ಬು ಹಚ್ಚಕ್ಕೆ ಬಂದಿದ್ವಿ. ಇಲ್ಲಿ ಫುಲ್ ಗ್ಯಾಪ್ ಐತಿ ನೋಡ್ರಿ. ನಾಟಿಲ್ಲ ಅಂದ್ರೆ ನಮ್ಮ ಪಪ್ಪ ಏನು ನೋಡ್ಯಾರ ಇಲ್ಲ ಗೊತ್ತಿಲ್ಲ. ಇಲ್ಲ ಇದು ಇವಾಗ ಚಿಕ್ಕದಾಗಿ ನಾಟೈತೆ ಅಲ್ರಿ. ಇದನ್ನು ಲೇಟಾಗಿ ಹಾಕಿದ್ದು ನಾವು ಕಬ್ಬನ್ನ. ಹೆಂಗೆ ಬಂದೈತೆ ಹೇಳ್ರಿ ನಮ್ಮ ಕಬ್ಬು. ಚೆನ್ನಾಗಿ ಬೆಳೆದೈತೆ. ಹಳ್ಳಿ ವಾತಾವರಣ ಹೆಂಗೈತೆ ಅಂತ ಹೇಳ್ರಿ. ನೋಡ್ರಿ ಫುಲ್ಲು ಸುತ್ತಮುತ್ತ ಎಲ್ಲಿ ನೋಡಿದ್ರು ಹೊಲ. ಅಲ್ಲಿ ನೋಡ್ರಿ ನಮ್ಮ ಅಕ್ಕನ ಮಕ್ಳು ಹೆಂಗೆ ಬರಕತ್ತಾರ ಹೊಲದಾಗ. ಹಾಂ ಯಾಕೆ? ಹೌದಪ್ಪಾಜಿ. ಕೈ ಹಿಡ್ಕೊರಿ. ನೋಡ್ರಿ ಇಲ್ಲೇ ಫುಲ್ ಹಸಿ ಐತ್ರಿ. ಅಲ್ಲೆಲ್ಲ ಕಾಲು ಒಳಗೆ ಹೋಗ್ತಿರ್ಲಿಲ್ಲ, ಬಟ್ ಇಲ್ಲಿ ಮಾತ್ರ ಫುಲ್ ಹಸಿ ಐತಿ. ನಮ್ಮ ಹೊಲ ಇಲ್ಲಿಗೆ ಎಂಡ್ ಆಗತ್ತೆ ರೀ. ಜಾಸ್ತಿ ಏನಿಲ್ಲ ನಮ್ಮ ಹೊಲ. ನಿಮಗೊಂದು ವಿಡಿಯೋದಾಗ ನಾನು ಹೇಳಿದ್ದೀನಿ ನಮ್ಮ ಹೊಲ ಅಷ್ಟೊಂದೇನಿಲ್ಲ ಅಂತ. ತೋರಿಸ್ತೀನಿ ಬರ್ರಿ ಎಲ್ಲಿಗೆ. ಇದೇ ಬದು ನೋಡ್ರಿ. ಈ ಬದುಗೆ ಸ್ಟಾರ್ಟ್ ಆಯ್ತಂದ್ರೆ ಫುಲ್ ನಮ್ಮ ಅಪ್ಪಾಜಿ ಅಲ್ಲಿ ಬರಕತ್ತಾರಲ್ಲ ನೋಡ್ರಿ. ಆ ಮರ ಕಾಣ್ತತಲ್ರಿ, ಅಲ್ಲಿಗೆ ನಮ್ಮ ಹೊಲ. ಏನಾಗಿ 2 ಮರ 3 ಮರ ಸಾಲ್ಕದವಲ್ಲ ರೀ. ನಮ್ಮದು ಹೊಲ ಏನು ಜಾಸ್ತಿ ಇಲ್ಲ, ಅರ್ಧ ಎಕರೆಕ್ಕಿಂತ ಕಡಿಮೆನೇ ಐತ್ರಿ ನಮ್ಮ ಹೊಲ. ನಾವು ಕಬ್ಬು ಹಾಕಿವಿ. ಫಸ್ಟ್ ಟೈಮ್ ರೀ ನಾವು ಕಬ್ಬು ಹಾಕಿದ್ದು.
ಇವಾಗ ಒನ್ ಟೈಮ್ ಕಬ್ಬು ತೆಗ್ದೀವಿ, ಇದು 2ನೇ ಸಲ ಕಬ್ಬು ಬೆಳೆಯಕತ್ತೈತಿ. ಒಂದು ಸಲ ಕಬ್ಬು ಬೆಳೆಯಕತ್ರ 3 ಸಲ ತೆಗಿಬೋದಂತ. ಬಟ್ ನಾವಿವಾಗ ಒಂದು ಸಲ ಕಬ್ಬು ತೆಗ್ದಿದ್ದೀವಿ, ಇದು 2ನೇ ಸಲ. 2 ದಿನ ಹಿಂದೆನೇ ನೀರು ಹಾಸಿದ್ರು ಸಿಕ್ಕಾಪಟ್ಟೆ. ನೋಡ್ರಿ ಇಲ್ಲಂತೂ ಫುಲ್ಲು ಹಸಿ ಹಸಿ ಐತಿ. ಮಕ್ಕಳು ನೋಡ್ರಿ ಕೈಯಾಗ ಚಪ್ಪಲ್ ಹಿಡ್ಕೊಂಡು ಅಡ್ಡಾಡಕತ್ತಾರ, ಯಾಕಂದ್ರೆ ಅದು ಮಣ್ಣು ಕಾಲಿಗೆಲ್ಲ ಚಪ್ಪಲಿಗೆಲ್ಲ ಅಂಟಿದ್ರೆ ನಡಿಯೋಕ್ಕೆ ಆಗಲ್ಲ. ಅಲ್ಲಿ ನಿಂತಾರಲ್ಲ ಪಪ್ಪರು, ಆ ಬದುವಿಂದ ಫುಲ್ ಈ ಬದುಗೆ ನೋಡ್ರಿ ಮುಗೀತ್ರಿ, ಅಷ್ಟೇ ರೀ. ನೋಡಿದ್ರಲ್ರಿ ನಮ್ಮ ಹೊಲ ಹೆಂಗೈತಿ ಅಂತ ಕಮೆಂಟ್ ಮಾಡಿರಿ. ನಮ್ಮ ಹೊಲ ಅಂತೂ ಸ್ವಲ್ಪ ಐತ್ರಿ, ಜಾಸ್ತಿ ಏನಿಲ್ಲ. ಆದರೂ ಸ್ವಲ್ಪ ಹೊಲ ಇದ್ರೂ ಕಬ್ಬು ಚೆನ್ನಾಗಿ ಬಂದೈತ್ರಿ, ಎಲ್ಲ ಖುಷಿ ಐತಿ. 2 ದಿನದ ಹಿಂದನ ನೀರು ಹಾಸಿದ್ರು, ಇವಾಗ ಈ ಕಡೆ ಹಸಿ ಐತಿ, ಆ ಕಡೆ ಫುಲ್ ಒಂದು ಸ್ವಲ್ಪ ಒಣಗೈತಿ. ಯಾಕಂದ್ರೆ ಈ ಕಡೆ ಕೆಳಗಡೆ ಆಗುತ್ತಲ್ರಿ, ಬೇಗ ಒಣಗಲ್ಲ. ಅಲ್ಲಂತೂ ಫುಲ್ ಒಣಗೈತಿ. ಮತ್ತು ನಮ್ಮ ಹೊಲದಾಗಂತೂ ಕಬ್ಬು ಈ ರೀತಿ ಬೆಳೆದೈತ್ರಿ, ಚೆನ್ನಾಗಿ ಬೆಳೆದೈತಿ. ಮತ್ತು ನಿಮ್ಮ ಹೊಲದಾಗೆಲ್ಲ ಯಾವ ರೀತಿ ಬೆಳೆ ಹಾಕಿರಿ ಅಂತ ಕಮೆಂಟ್ ಮಾಡಿರಿ. ಏನು ಚಾರು, ಏನಮ್ಮ, ಏನು ಅನ್ನಗಲ್ಲ ಅಂಜುಲ, ಯಾಕವ್ವ ಹಂಗ ಮಾಡಿ? ನೀವು ಒಬ್ಬೇಕೆ ಬರ್ತಿ, ನಿಂಗೆ ಅಂಜಿಕೆ ಬರಲ್ಲ ನಾವ? ಅಮ್ಮ ನೀ ಚಪ್ಪಲ್ ಯಾಕೆ ಹಾಕೊಂಬಂದಿಲ್ಲವ? ಕಾಲಿಗೆ ಮುಳ್ಳು ಚುಚ್ಚಲ್ಲ? ಇಲ್ಲೆಲ್ಲದ ಮುಳ್ಳು ನಿನಗೆ ಚುಚ್ಚಾಕ? ಎಲ್ಲದವು? ಎಲ್ಲಿ ಎಲ್ಲಿ ಎಲ್ಲೈತಿ? ತೆಳಗೇನು ಏನಿಲ್ಲಮ್ಮ? ರಾಜ್ಯ ಐತಿ, ಮತ್ತೇನೈತಿ? ಏನೂ ಇಲ್ಲ. ಹಾಂ ಚಾರು, ಕಬ್ಬು ಹೆಂಗೈತವ? ಏನೈತಮ್ಮ? ಕಬ್ಬು ಸೂಪರ್ ಅದಾವ. ಹಾಂ ಮತ್ತೇನು ಹೇಳ್ತಿ ಹೇಳವ? ಏನಂಗತಿ ಅಂದ್ರ? ನೋಡ್ರಿ ಹೆಂಗೆ ಹೊಂಟಳು ನೋಡ್ರಿ ನಮ್ಮ ಚಾರು. ಚಪ್ಪಲ್ ಹಾಕ್ಕೊಂಬಂದಿಲ್ಲ, ಅವರಿಬ್ರು ಹಾಕ್ಕೊಂಬಂದಾರ, ಈಕಿ ಅಂತೂ ಹಾಕ್ಕೊಂಬಂದಿಲ್ಲ. ಹೆಂಗೆ ಹೊಕ್ಕಳು ನೋಡ್ರಿ ನಮ್ಮ ಚಾರು. ಹೆಂಗೆ ಹೆಂಗೆ? ಹಾಂ 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 ಹೊಂಟಿರಿ ಇವಾಗ ನಾವು ಮನೆಗೆ. ಹೊಲ ನೋಡಿದ್ದೀರಿ, ಮನೆಯಲ್ಲಿ ಸುಮ್ಮನೆ ಫ್ರೀ ಆಗಿದ್ವಲ್ಲ, ಆ ಕಾರಣಕ್ಕೋಸ್ಕರ ಅಪ್ಪ ಬರ್ರಿ ಹೊಲಕ್ಕೆ ಹೋಗುಣ್ರಿ ಅಂದಕ್ಕೆ ನಾವು ಹೊಲಕ್ಕೆ ಬಂದಿದ್ವಿ. ಏನಿಲ್ಲ ಹೊಲದಾಗ ಕೆಲಸ ಎಲ್ಲ, ಜಸ್ಟ್ ಅಂದ್ರೆ ನಾನು ತುಂಬ ಚಿಕ್ಕದಿರುವಾಗ ಬಂದಿದ್ದೆ ಹೊಲಕ್ಕೆ. ಇವಾಗೇನ್ರಿ ಸ್ವಲ್ಪ ಹೈಟ್ ಆಗೈತಿ, ಚೆನ್ನಾಗಿ ಬಂದೈತಿ, ಕಬ್ಬೆಲ್ಲ ಚೆನ್ನಾಗಿ ಬೆಳೆದೈತಿ. ಮತ್ತು ನಮ್ಮ ಹೊಲ್ದನ ಕಬ್ಬು ಹೆಂಗೆ ಬೆಳೆದೈತಿ ಅಂತ ಒಂದು ಕಮೆಂಟ್ ಹಾಕಿ ಲೈಕ್ ಮಾಡಿರಿ. ನೋಡ್ರಿ ನಮ್ಮ ಅಕ್ಕನ ಮಕ್ಕಳು ಮುಂದ್ಗಡೆ ಹೊಂಟಾರ, ಹೆಂಗೆ ಓಡಿ ಹೊಂಟಾರ ನೋಡ್ರಿ ಅವರು. ಅಲ್ಲೇ ನಮ್ಮ ಅಪ್ಪಾಜಿ ಸ್ಕೂಟಿ ಐತಿ ನೋಡ್ರಿ, ಅದು ನಮ್ಮ ಅಂಬಾರಿ, ನಮ್ಮ ಅಪ್ಪನ ಅಂಬಾರಿ ನೋಡ್ರಿ. ಈಗ ನಾವು ಈ ಅಂಬಾರಿ ಹತ್ಕೊಂಡ ನಮ್ಮ ಮನೆಗೆ ಹೋಗೋದ್ರಿ. ಈ ಅಂಬಾರಿಯಾಗ ಈಗ ನಾವೆಲ್ಲ 4 ಜನ ಹೋಗಿ ನೋಡ್ರಿ. ನೋಡ್ರಿ ನಮ್ಮ ಅಪ್ಪಾಜಿ ನಮ್ಮ ಚಾರುನ ಹೆಂಗೆ ಹತ್ಕೊಂಬರಕತ್ತಾನ. ನಮ್ಮ ಚಾರು ನೋಡ್ರಿ ಎಷ್ಟು ಭಯ, ಆಕಿಗೆ ಬಿದ್ದಿದ್ದೇನಂತ ಹೆಂಗೆ ಹಿಡ್ಕೊಂಡಾರ ನೋಡ್ರಿ ಅವ್ರ ಅಜ್ಜನ. ಚಾರು ಇಳಿ ಸಾಕ ನೋಡ್ರಿ. ಹೊಲ ಅಂತ
ನೋಡ್ಕೊಂಡು ಬಂದಿರಿ. ಚೆನ್ನಾಗೈತಿ ನಮ್ಮ ಹಳ್ಳಿ ವಾತಾವರಣನೂ ಚೆನ್ನಾಗೈತಿ ಒಂದ್ ಸ್ವಲ್ಪ ನೋಡ್ರಿ. ಒಂಥರ ಹಳ್ಳಿ ವಾತಾವರಣನೇ ಚಂದ. ನನಗಂತೂ ಹೊಲಕ್ಕೆ ಬಂದಿದ್ದು ತುಂಬ ಖುಷಿ ಆಯ್ತು. ಮತ್ತು ನೀವೆಲ್ಲ ನಿಮ್ಮ ಹೊಲದಾಗ ಏನು ಬೆಳೆ ಹಾಕಿರಿ ಅನ್ನೋದನ್ನು ಕಮೆಂಟ್ ಮಾಡಿರಿ. ಈ ನನ್ನ ಲಾಗ್ನ ಎಂಡ್ ಮಾಡ್ತೀನಿ ರೀ. ಬಾಯ್ ಬಾಯ್. ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಿ ರೀ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸ್ಪೀಡ್ ಹೊಡಿಬೇಕಲ್ಲ ಇಂತ ಇರುವಾಗ ಅದ ಏನೋ ಅಂತ